ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಪ್ರೆ ಎಷ್ಟು ಗಾಳಿ ಬರ್ತಾ ಇದೆ ಗೊತ್ತಾ ಹೊರಗಡೆ. ಸೊ ಐರನಿಂಗು, ಪ್ಯಾಕಿಂಗು, ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಫೈನಲಿ ಊಟ ರೆಡಿ ಆಯಿತು. ಊಟಕ್ಕೆ ಇವತ್ತು ಸ್ಪೆಷಲ್ ಖಾಲಿ ನೀರು ಕುಡಿದು ಬೇಜಾರು. ಇವಾಗ ಇದನ್ನು ಪ್ಯಾಕ್ ಮಾಡ್ಕೊಳ್ಬೇಕು. ಸೊ ಲಡ್ಡು ಪ್ಯಾಕ್ ಮಾಡ್ಕೊಂಡಿದ್ದೆ ಗಾಯ್ಸ್. ಫೈನಲಿ ಬ್ಯಾಗ್ ರೆಡಿ ಆಯಿತು. ಸೊ ನಾನು ಬಂದು ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಸೊ ಗಾಯ್ಸ್, ಇವಾಗ ಟೈಮ್ 8:30. ಊಟಕ್ಕೆ ನಿಲ್ಲಿಸಿದ್ದಾರೆ. ಯಾರನ್ನ ಗುಡ್ ಮಾರ್ನಿಂಗ್. ಆಸಿಯಾ ಅದಕ್ಕೆ ಬಿಟ್ಟಿಯಾ? ನಮ್ಮ ಮಾರನ್ನ ಹೇಳುದು ಒಂದು ಬದೆಗೆ ನಾನು ಚಪ್ಪಲು ಹೈಕ ಬರಲ್ಲ. ಒಂದು ಬದೆಗೆ ಅಂತ ಹೈಕ ಬರಲಾರನ ನೀನು. ನಾನು ಬಂದ್ರು ಕೂಡ ನಾನು ತಪ್ಕೊಂಡು ಮಮ್ಮಿ ಮಿಸ್ ಯು. Hey guys, welcome back to our YouTube channel. Let's go. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನಿನ ವ್ಲಾಗನ್ನು ನೋಡಿದ್ದೀರಾ. ಸೊ ನಾನು ಬ್ರೇಕ್ಫಾಸ್ಟಲ್ಲಿ ವ್ಲಾಗನ್ನು ಎಂಡ್ ಮಾಡಿದ್ದೀನಿ. ಸೊ ಇವಾಗ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಹೌದು. ಸೊ ಇವಾಗ ನಾನು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೋಬೇಕು. ಪ್ಯಾಕಿಂಗ್ ಮಾಡ್ಕೊಳ್ತಾ ಇರುವಂಥ ವಿಡಿಯೋ ಹಾಕ್ತೀನಿ. ಹಾಗೆ ತುಂಬ ಕೆಲಸ ಇತ್ತು. ಇವಾಗಲೇ ಟೈಮ್ ಬಂದು 9:30 ಆಗಿದೆ. 5 ಗಂಟೆಗೆ ನಮಗೆ ಬಸ್ ಇತ್ತು. ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ. ಸೊ ಅಷ್ಟರೊಳಗಡೆ ಎಷ್ಟು ಕೆಲಸ ಇದೆ ಅಂತ ಹೇಳಿದರೆ, ಬಟ್ಟೆ ವಾಶ್ ಮಾಡಿ ಅದು ಒಣಗಬೇಕು. ನಂತರ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು, ಅದನ್ನು ಮಾಡ್ಕೋಬೇಕು. ನನಗೆ ಅಡುಗೆ ಮಾಡ್ಕೊಳ್ಬೇಕು. ಸಣ್ಣ ಪುಟ್ಟ ಪ್ಯಾಕಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮಾಡ್ಕೊಳ್ಬೇಕು. ಹಾಗೆ ಫ್ರಿಡ್ಜ್ ಕೂಡ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಎಲ್ಲವನ್ನ ಇವತ್ತೇ ಇಟ್ಕೊಂಡಿದ್ದೀನಿ. ಸಣ್ಣ ಕೆಲಸ, ಬೇರೆ ಕೆಲಸ ಕೂಡ ಇತ್ತು. ಅದೆಲ್ಲ ಮಾಡೋದ್ರೊಳಗೆ ಟೈಮ್ ಆಗಿಬಿಡುತ್ತೆ. ಫುಲ್ ಬ್ಯುಸಿ. ಹಾಗೆ ನಾನು ಇವತ್ತಿನ ವಿಡಿಯೋ ಕೂಡ ಎಡಿಟ್ ಮಾಡಿ ಹೋಗಬೇಕು. ಇಷ್ಟೆಲ್ಲ ಮಾಡೋದ್ರೊಳಗೆ ನಾನಂತೂ ಫುಲ್ ಬ್ಯುಸಿ ಆಗಿರ್ತೀನಿ ಇವತ್ತು. ಸೊ ಎಲ್ಲವನ್ನ ಆದರೆ ಸಣ್ಣ ಕ್ಲಿಪ್ಸ್ ಸಮೇತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ವ್ಲಾಗನ್ನು ಕೂಡ ಊರಿನಲ್ಲಿನೇ ಎಂಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದನ್ನು ನೋಡೋಣ. ಬಾಪ್ರೆ ಎಷ್ಟು ಗಾಳಿ ಬರ್ತಾ ಇದೆ ಗೊತ್ತಾ ಹೊರಗಡೆ. ಸೊ ಮೊದಲಿಗೆ ಬಟ್ಟೆನೆಲ್ಲ ತೆಗೆದ್ಬಿಟ್ಟು ಬಟ್ಟೆ ಸ್ವಲ್ಪ ವಾಶ್ ಮಾಡಿದ್ದೆ, ಅದನ್ನು ಹೋಗೋದ್ರೊಳಗೆ ಒಣಗಿಸ್ಬೇಕು. ಹೊರಗಡೆ ಎಷ್ಟು ಗಾಳಿ ಗೊತ್ತಾ, ಬಿಸಿಲು ಗಾಳಿ. ಕಾಲ್ ಮಾಡಿದ್ದೆ ಮನೆಗೆ, ಯಾರನಾಗೆ ಜ್ವರ ಬಂದಿತ್ತಂತ ಹೇಳಿದರು. ಮೋಸ್ಟ್ಲಿ ಸ್ವಲ್ಪ ಬಿಸಿಲು ನೀರು ಎಲ್ಲ ಒಟ್ಟಾಗಿ ಜ್ವರ ಬಂದಿರಬೇಕು. ಸೊ ಇವಾಗ ಮೆಡಿಸಿನ್ಸ್ ಎಲ್ಲ ತೆಗೆದುಕೊಂಡು ಹೋಗಿದ್ದೀನಿ. ಆಲ್ರೆಡಿ ಕೊಡ್ಲಿಕ್ಕೆ ಹೇಳಿದ್ದೆ. ಇನ್ನು ನಾಳೆ ಬೆಳಿಗ್ಗೆ ಹೋಗಿ ರೀಚ್ ಆಗ್ತೀನಿ, ನೋಡಬೇಕು. ಹಾಗೆ ಇವತ್ತು ಸಿಂಪಲ್ಲಾಗಿ ಪೊಟೆಟೊ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಗಾಯ್ಸ್, ಇವಾಗ ಬಟ್ಟೆನೆಲ್ಲ ಮಡಿಚಿಬಿಡ್ತೇನೆ. ಒಂದೊಂದೇ ಕೆಲಸ ಮಾಡಿಕೊಂಡ್ರೆ ಬೇಗ ಆಗಿಬಿಡತ್ತೆ. ಸೊ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ಇವತ್ತು ಮೇ 14 ನಮ್ಮ ಅಣ್ಣನ ಬರ್ತಡೇ, ನಮ್ಮ 2ನೇ ಅಣ್ಣನ ಬರ್ತಡೇ. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಣ್ಣ. ಸೊ ಎಲ್ಲ ಒಟ್ಟಿಗೆ ಮಡಿಸಿಬಿಟ್ಟು ಅದರ ಪ್ಲೇಸ್ಗೆ ಹಾಕಿಬಿಡ್ತೀನಿ. ಸೊ ಐರನಿಂಗು, ಪ್ಯಾಕಿಂಗು. ಸೊ ಗಾಯ್ಸ್, ಇವಾಗ ನಾನು ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಆಲೂಗಡ್ಡೆಯನ್ನು ಕಟ್ ಮಾಡಿ ಇದಕ್ಕೆ ಮಿರ್ಚಿ ಪೌಡರ್, ಹಳದಿ ಪೌಡರ್ ಮತ್ತು ಉಪ್ಪು ಮತ್ತು ಲೆಮನ್ ಹಾಕಿದ್ದೆ. ಲೆಮನ್ ಸರಿಯಾಗಿ ಹಾಕಿದ್ದೆ, ಯಾಕಂದರೆ ಒಣಗೋಗ್ಬಿಡುತ್ತೆ ನಾವು ಊರಿಗೆ ಹೋದಾಗ. ಮತ್ತು ಹುಳಿ ಅಂದರೆ ನನಗೆ ತುಂಬ ಇಷ್ಟ. ಇದಕ್ಕೆ ಹುಳಿ ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ, ಫಿಶ್ ಫ್ರೈ ರೀತಿಯಾಗಿರುತ್ತೆ. ಸೊ ಇವಾಗ ಇದನ್ನು ನಾನು ಏರ್ ಫ್ರೈಯರಲ್ಲೇ ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಇದನ್ನು ವಾಶ್ ಮಾಡಲಿಕ್ಕಾಗತ್ತೆ, ಇಲ್ಲ ನನ್ನ ಹತ್ರ ಇದಿದೆ. ಒಂದು ನಿಮಿಷ. ವಾಶ್ ಮಾಡಲಿಕ್ಕೆ ಯಾಕೆ ರಿಸ್ಕ್ ತೆಗೆದುಕೊಳ್ಬೇಕಲ್ವಾ. ಸೊ ಇವಾಗ ಇದನ್ನೆಲ್ಲ ಹಾಕಿಬಿಡ್ತೀನಿ. ಆಯಿಲ್ ಕೂಡ ಹಾಕ್ಬೋದು. ನಾನು ಮೇಲ್ಗಡೆ ಸ್ವಲ್ಪ ಆಯಿಲನ್ನು ಸ್ಪ್ರೇ ಮಾಡಿಬಿಡ್ತೀನಿ. ಸೊ ಫೈನಲಿ ಊಟ ರೆಡಿ ಆಯಿತು. ಊಟಕ್ಕೆ ಇವತ್ತು
ಇವತ್ತು ಸ್ಪೆಷಲ್. ನಾನು ಆವಾಗಲೇ ಶೇರ್ ಮಾಡಿದಾಗೆ ಆಲೂಗಡ್ಡೆ ಫ್ರೈ ತುಂಬ ಚೆನ್ನಾಗಾಯಿತು. ಇನ್ನೊಂದು ಉಪ್ಪಿನಕಾಯಿ ನಾನು ಮನೆಯಲ್ಲೇ ಮಾಡಿರುವಂಥದ್ದು. ಸೊ ಇನ್ನೊಂದು ಬೇವಿನ ಸೊಪ್ಪಿನ ಚಟ್ನಿ, ಇದನ್ನು ಕೂಡ ಮನೆಯಲ್ಲೇ ಮಾಡಿರೋದು. ಇದೆಲ್ಲದರ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೆ. ಇನ್ನು ಇದು ಬಂದು ಪಾಪಡ್. ಸೊ ಇಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಸಿಗುತ್ತೆ, ತುಂಬ ಟೇಸ್ಟ್ ಇರುತ್ತೆ ಇದು. ಇದನ್ನು ಯಾವುದೇ ಕಾರಣಕ್ಕೂ ಫ್ರೈ ಮಾಡಲಿಕ್ಕಿಲ್ಲ, ಡೈರೆಕ್ಟಾಗಿ ತಿನ್ನೋದು. ಸೊ ಹಾಗೆ ರೈಸ್. ಇವಿಷ್ಟು ನನ್ನ ಇವತ್ತಿನ ಮಧ್ಯಾಹ್ನದ ಊಟ. ಇನ್ನು ಸಾಯಂಕಾಲಕ್ಕೆ ಹೊರಗಡೆ ಹೇಗೂ ತಿನ್ನೋದು. ಬನ್ನಿ ಇವಾಗ ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಸೊ ಗೈಸ್, ಏನು ಗೊತ್ತಾ, ನಾನು ಫ್ರಿಜ್ಜಲ್ಲಿ ಜ್ಯೂಸ್ ಮಾಡಿಟ್ಟಿದ್ದೆ. ಇದು ಬಂದು ಲೆಮನ್ ಮತ್ತು ಇದು ತಂಪಿನ ಬೀಜ ಹಾಕಿ ಜ್ಯೂಸ್ ಮಾಡಿರೋದು. ಸೊ ಇದನ್ನು ಬಾಟಲ್ಗೆ ತುಂಬಿಸ್ಕೊಂಡು ತೆಗೆದುಕೊಂಡು ಹೋಗಬೇಕು. ಸೊ ಸ್ವಲ್ಪ ಎನರ್ಜಿ ಬರುತ್ತೆ. ಎನರ್ಜಿ ಅಂದರೆ ಇವಾಗ ತುಂಬ ಬಿಸಿಲಲ್ವಾ, ಖಾಲಿ ನೀರು ಕುಡಿದು ಬೇಜಾರು. ಸೊ ಹಾಗಾಗಿ ಇದನ್ನು ಸ್ವಲ್ಪ ಮಾಡಿಟ್ಟಿದ್ದೀನಿ. ಇವಾಗ ಇದನ್ನು ಬಾಟಲ್ಗೆ ತುಂಬಿಸ್ಕೊಳ್ತೀನಿ. ಒಂದಿಷ್ಟು ಮಾವಿನ ಹಣ್ಣಿತ್ತು, ಇವಾಗ ಇದನ್ನು ಪ್ಯಾಕ್ ಮಾಡ್ಕೊಳ್ಬೇಕು. ಸೊ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ. ಸೊ ಹೋಗುವಾಗ ಇದೆಲ್ಲ ಹಾಳಾಗ್ಬೋದೇನೋ ಗೊತ್ತಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಲಡ್ಡು ಪ್ಯಾಕ್ ಮಾಡ್ಕೊಂಡಿದ್ದೆ. ಇಲ್ಲಿ 3 ಬಾಕ್ಸ್ ಆಗಿದೆ. ಸೊ ಇದನ್ನೆಲ್ಲ ಪ್ಯಾಕ್ ಮಾಡಬೇಕು. ಯಾವುದ್ರಲ್ಲಿ ಪ್ಯಾಕ್ ಮಾಡಲಿಕ್ಕೆ ಗೊತ್ತಾಗ್ತಿಲ್ಲ. ಸೊ ಗಾಯ್ಸ್, ಫೈನಲಿ ಬ್ಯಾಗ್ ರೆಡಿ ಆಯಿತು. ಇದು ಬಂದು ಮ್ಯಾಂಗೋ, ಇದು ಬಂದು ನಂದು ಚಿಕ್ಕ ಬ್ಯಾಗು. ಇದರಲ್ಲಿ ಸಣ್ಣ ಪುಟ್ಟ ಮೆಟೀರಿಯಲ್ಸ್ ಇತ್ತು. ಸೊ ರೆಡಿ ಆಯಿತು. ಇವಾಗ ಹೋಗಬೇಕು. ಟೈಮ್ ಬಂದು 3:30. ಐ ಥಿಂಕ್ ನಮಗೆ 4:15 5 ಗಂಟೆ ಬಸ್ಸು. ಇಲ್ಲಿಂದ ಮತ್ತೆ 45 ಮಿನಿಟ್ ಇದೆ ಹೋಗಲಿಕ್ಕೆ. ಸೊ ನಾನು ಬಂದು ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಫೈನಲಿ ಮತ್ತೆ ಊರಿಗೆ ಜರ್ನಿ. ಇವಾಗ ಹೊರಡ್ತಾ ಇದ್ವಿ. ಇದು ಬಂದು ನಮ್ಮ ಬಿಲ್ಡಿಂಗ್. ಹೌದು, ಹೊರಗಡೆ ನೋಡಲಿಕ್ಕೆ ನನಗಂತೂ ತುಂಬ ಖುಷಿ ಆಗಿಬಿಡೋದು. ಇವಾಗ ಟೈಮ್ ಬಂದು ಸಂಜೆ 4:15 ಆಗ್ತಾ ಇದೆ. ಇವಾಗ 5 ಗಂಟೆ ಹಾಗೆ ಬಸ್ ಇರುತ್ತೆ. ನಮ್ಮ ಮನೆಯಿಂದ ಸಾಧಾರಣ ಒಂದು 15 ಕಿಲೋಮೀಟ್ರ್ ದೂರ ಆಗುತ್ತೆ. ನಂತರ ಊರಿನ ಬಸ್ ಹತ್ತಿ ಬರೋದು. ಒಂದೇ ಬಸ್ ಸಾಕಾಗುತ್ತೆ. ಸೊ ಆದರೆ ಜರ್ನಿ ಅಂತೂ ತುಂಬ ಹೆವಿ ಅನಿಸುತ್ತೆ. ಇವಾಗ 5 ಗಂಟೆ ಬಸ್ ಹತ್ತಿದ್ರೆ ನಾಳೆ ನಾವು ಬೆಳಿಗ್ಗೆ 7:30 8 ಗಂಟೆ ಹಾಗೆ ರೀಚ್ ಆಗ್ಬೋದು. ಸೊ ಅದು ಚೆನ್ನಾಗಿ ಹೋದರೆ ಮಾತ್ರ. ಸೊ ಇವಾಗ ಹೋಗ್ತಾ ಇದ್ವಲ್ಲ, ಇದು ಬಂದು ಈ ಬಿಲ್ಡಿಂಗ್ ನಿಮ್ಗೆ ತುಂಬ ಸಾರಿ ಶೇರ್ ಮಾಡಿರ್ಬೋದು ನಾನು. ಮಾರ್ನಿಂಗ್ ವಾಕ್ಗೆ ನಾವು ಇಲ್ಲೇ ಬರ್ತೀವಿ. ತುಂಬಾ ಕಾಮಾಗಿರುತ್ತೆ, ಖುಷಿ ಅನಿಸುತ್ತೆ. ಸೊ ಫೈನಲಿ ನಾವು ಹೋಗುವಂಥ ಪ್ಲೇಸ್ಗೆ ಬಂದ್ವಿ. ಎಷ್ಟೊಂದು ಟ್ರಾಫಿಕ್ ಇದೆ ನೋಡಿ. ಈವ್ನಿಂಗ್ ಅಂದ್ರೇ ಹಾಗೆ ಬರೋದ್ರೊಳಗೆ 45 ಮಿನಿಟ್ ಆಯಿತು. ಇನ್ನು ನಾವು ಇಲ್ಲಿ ಪಿಜ್ಜಾ ತಿಂತೀವಿ ಯಾವಾಗಲೂ ಬಂದಾಗ. ಸೊ ಇವತ್ತು ಪರ್ಫೆಕ್ಟ್ ಟೈಮ್ಗೆ ಬಂದು ರೀಚ್ ಆದ್ವಿ. ನಾವು ಬಂದು 10 ಮಿನಿಟಲ್ಲೇ ಬಸ್ ಕೂಡ ಬಂತು. ಬಸ್ ಕೂಡ ಅಷ್ಟೇ ಈ ಸಾರಿ ಕರೆಕ್ಟ್ ಟೈಮ್ಗೆ ಬಂದು ಕರೆಕ್ಟ್ ಟೈಮ್ಗೆ ರೀಚ್ ಕೂಡ ಆಗಿತ್ತು. ಇನ್ನು ಬಸ್ ಅಂತೂ ಈ ರೀತಿ ಆಗಿತ್ತು. ಬರಬೇಕಾದ್ರೆ ನಾನು ಯಾವ ರೀತಿ ಬಂದಿದೆ ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೆ. ಸೊ ಇವಾಗಂತೂ ತುಂಬ ಚೆನ್ನಾಗಿತ್ತು. ಬಸ್ ಕೂಡ ಆರಾಮಾಗಿ ನಿದ್ದೆ ಮಾಡಿಕೊಂಡು ಬಂದ್ವಿ. ಇನ್ನು ಅವಾಗವಾಗ ವಾಶ್ರೂಮ್ಗಂತ ಹೇಳಿ ಬಸ್ಸನ್ನು ನಿಲ್ಲಿಸ್ತಾರೆ. ಈ ಟ್ರೋಲ್ ಬರುತ್ತಲ್ಲ, ಅಲ್ಲಿ ಪಕ್ಕದಲ್ಲಿ ನಿಲ್ಲಿಸ್ತಾರೆ. ವಾಶ್ರೂಮ್ಗಿಂತ ಜಾಸ್ತಿ ನಾವು ಟೀ ಅಂಗಡಿಗೆ ಹೋಗೋದು. ಟೀ ಕುಡಿದು ಆರಾಮಾಗಿ ಇವಾಗ ಬಸ್ಸನ್ನು ಹತ್ತಲಿಕ್ಕೆ ಹೊರಟ್ವಿ. ಈ ಕಡೆ ನೋಡಿದರೆ ಇನ್ನೊಂದು ಬಸ್ ಇತ್ತು. ತುಂಬ ಚೆನ್ನಾಗಿತ್ತಲ್ವಾ, ಒಮ್ಮೆ ಟ್ರೈ ಮಾಡಬೇಕು. ಸೊ ಗಾಯ್ಸ್, ಇವಾಗ ಟೈಮ್ 8:30. ಊಟಕ್ಕೆ ನಿಲ್ಲಿಸಿದ್ದಾರೆ. ಪ್ರತಿ ಸಾರಿ ಊಟಕ್ಕೆ ಎಲ್ಲೆಲ್ಲೋ ನಿಲ್ಲಿಸ್ತಾರೆ. ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಊಟ. ಈ ಸಾರಿ ಒಂದು ಹೊಸ ಹೋಟೆಲು, ಅವರದ್ದೇ ಅಂತೆ, ತುಂಬ ಚೆನ್ನಾಗಿ ಕಟ್ಟಿಸಿದ್ರು. ಆ ಹೋಟೆಲ್ ಫೋಟೋ ಕೂಡ ಶೇರ್ ಮಾಡ್ತೀನಿ ನೋಡಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ವಿಶೇಷವಾಗಿ ನಾನ್ ವೆಜ್ಗೆ ಸ್ಪೆಷಲ್ ರೂಮ್ಸ್ ಇತ್ತು, ವೆಜ್ಗೆ ಸ್ಪೆಷಲ್ ಇತ್ತು. ಸೊ ಅದು ಮೇಯ್ನಾಗಿ ಇಷ್ಟ ಆಗಿರೋದು. ಅವರಿಗೆ ಸಪ್ರೇಟಾಗಿ ಊಟದ ವ್ಯವಸ್ಥೆ ಕೂಡ ಇತ್ತು. ಈ ರೀತಿ ಬಸ್ ಜರ್ನಿ ಮಾಡಬೇಕಾದ್ರೆ USB ಚಾರ್ಜರನ್ನು ನೆನಪಿಂದ ತೆಗೆದುಕೊಂಡು ಹೋಗಬೇಕಾಗತ್ತೆ. ಐಫೋನ್ ಯೂಸ್ ಮಾಡುವವರು. ನಾನು ಬರಬೇಕಾದ್ರೆ ಮರ್ತ್ಬಿಟ್ಟು ಬಂದೆ. ಹಾಗಾಗಿ ಮೊಬೈಲಲ್ಲಿ ಚಾರ್ಜೇ ಇರಲಿಲ್ಲ. ಇದರಲ್ಲಿ ಆಗಲೇ ಇಲ್ಲ, ಯಾಕಂದರೆ ಜಾಸ್ತಿಯಾಗಿ ವಿಡಿಯೋ ಮಾಡೋದ್ರಿಂದ ಚಾರ್ಜ್ ಬೇಗ ಹೋಗಿಬಿಡುತ್ತೆ. ಇನ್ನು ಬೆಳಗಿನ ಜಾವ ವಾಶ್ರೂಮ್ಗೆ ಅಂತ ಬಸ್ ನಿಲ್ಲಿಸಿದ್ರು. ವಾಶ್ರೂಮ್ಗೆ ಹೋಗಿ ಬಂದು ಟೀ ಕುಡಿತಾ ಇರುವಾಗ ಇನ್ನೊಂದು ಬಸ್ ಬಂತು. ಅದರಲ್ಲಿ ನನ್ನ ಫ್ರೆಂಡ್ ಫ್ಯಾಮಿಲಿ ಇದ್ದರು. ಸೊ ಅವರನ್ನು ಮೀಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ನಮ್ಮ ಬಸ್ ಹೊರಡಲಿಕ್ಕೆ ಸ್ಟಾರ್ಟ್ ಆಯಿತು. ಕೊನೆಗೂ ಮೀಟ್ ಮಾಡಲಿಕ್ಕೆ ಆಗಲೇ ಇಲ್ಲ. ಇವಾಗ ನಿಯರ್ ನಮ್ಮೂರಿನ ಮರವಂತೆ ಬೀಚ್ ಹತ್ರ ಬಂದ್ವಿ. ಒಮ್ಮೆ ನೋಟ ನೋಡಿ, ತುಂಬ ಚೆನ್ನಾಗಿತ್ತು.
ಕೊನೆಗೂ ಮಕ್ಕಳಿಲ್ಲದೆ ನನ್ನ ಮೊದಲ ಬಸ್ ಜರ್ನಿ ಹೀಗಿತ್ತು. ಆಗಲೇ ನಾವು ನಮ್ಮ ಸ್ಟಾಪ್ಗೆ ಬೆಳಿಗ್ಗೆ 6:15ಗೆ ರೀಚ್ ಆದ್ವಿ. ಅಂದರೆ ಬಸ್ ತುಂಬಾ ಬೇಗ ಬಂತು. ಹಾಗೆ ನಮ್ಮ ಊರಿನ ರಿಕ್ಷಾ ಕೂಡ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂತು. ಸೊ ಇವಾಗ ಹೋಗ್ತಾ ಇದ್ವಿ. ಸೊ ಇನ್ನೇನು ಗೊತ್ತಾ, ನಾವು ಬರಬೇಕಾದ್ರೆ ಯಾವಾಗಲೂ ಊರಲ್ಲಿ ಮಳೆ ಇರುತ್ತೆ. ನಿನ್ನೆ ರಾತ್ರಿ ಅಂತೂ ತುಂಬಾ ಮಳೆ ಬಂದು ರೋಡೆಲ್ಲ ಫುಲ್ಲು ನೀರು ಹಾಗೆ ಕರೆಂಟ್ ಕೂಡ ಇಲ್ವಂತೆ. ಅಷ್ಟು ಮಳೆ ಬಂದಿತ್ತು. ತುಂಬ ದಿನದ ಮೇಲೆ ಊರಲ್ಲಿ ಇಷ್ಟೊಂದು ಜಾಸ್ತಿ ಮಳೆ ಬಂದಿರೋದು ಅಂತ ಹೇಳ್ತಾ ಇದ್ರು. ಇನ್ನು ಬೆಳಿಗ್ಗೆ ಆ ರಾತ್ರಿ ಮಳೆ ಬಂದಿರುವಂತಹ ವೆದರ್ ಯಾವ ರೀತಿ ಇತ್ತು, ಅಷ್ಟು ಚೆನ್ನಾಗಿತ್ತು, ಕೂಲ್ ಆಗಿತ್ತು. ಸೊ ಇನ್ನು ಮನೆಗೆ ಹೋಗಿ ಆರ್ನ ಏನು ಮಾಡ್ತಾಳೆ, ಆರ್ನಗೂ ಕೂಡ ಹಿಂದಿನ ದಿನ ಜ್ವರ ಬಂದಿತ್ತು ಅಂತ ಹೇಳಿದರು. ಹೇಗಿದ್ದಾಳೆ ಅಂತ ನೋಡು ಅಂದ್ಕೊಂಡ್ರೆ ತುಂಬ ಚೆನ್ನಾಗಿ ಆರಾಮಾಗಿದ್ಲು. ಸೊ ಬನ್ನಿ ಅವಳನ್ನು ಮೀಟ್ ಮಾಡುವ. ಬಿಲ್ಲಿ 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 ಏನ ಗುಡ್ ಮಾರ್ನಿಂಗ್ ವಿಜು. ಗುಡ್ ಮಾರ್ನಿಂಗ್ ವಿಜು. ವಿಜು ವಿಜು ಹಾಂ ಹಾಯ್ ಅರ್ಣ. ಗುಡ್ ಮಾರ್ನಿಂಗ್ ಅಣ್ಣ. ವಿಜು ಬಾ, ಚಲೋ ವಾಕ್ ಮಾಡ್ಕಪ್ಪ ಬಾ. ವಿಜು ಬಾ, ಫಾಸ್ಟ್ ಬಿಟ್ಟಳ ನೋಡ. ಆಸಿಯಾ ಅದಕ್ಕೆ ಬಿಟ್ಟಿಯಾ? ವಿಜು ನಿಂಗೆ ಆನ ಅಂದ್ರೆ ಆಸಿಯಾ? ವಿಜು ಹಿಡ್ಕೊಂಡ್ಕಂತೆ ಬಾ ಬಾ ಬಾ, ಹಾಡಿ ಬದಿ ಪಾಪ ಬಾ, ವಾಕ್ ಮಾಡಿ ಪಾಪ ಬಾ. ಗೈಸ್ ನಾ ದೋಸೆ ತಕೊಂಡು ನಮ್ಮ ಹಾಡಿ ಹತ್ರ ಬರ್ತಾ ಇದೆ. ಯಾಕಂದ್ರೆ ನಮ್ಮ ನಂಗೆ ಜ್ವರ ಬಂದಿತ್ತಲ್ಲ, ಅದಕ್ಕೆ ಅವಳಿಗೆ ಯಾಸ ಮಾಡಿ ತಿನ್ಸ್ಕಂತ. ಏನಂತ ಯಾರ ಹಾಂ ಕರ್ಕೊಂಡು ಬಾ ಬಾ. ವಿಜು ಬಿಟ್ಟಳ ಮತ್ತೆ. ವಿಜು ಆನು ಹೆಂಗಿದ್ದೆ ಇವಾಗ ಹೆಂಗಿದ್ದೆ? ನಿಂಗೆ ಖುಷಿ ಇಲ್ಲ ಹಾಡಿ ಹತ್ರ ಎಲ್ಲ ಬಂದು ತಿಂಬಕ್ಕೆ? ದೋಸೆ ನಮ್ಮ ಮನೇಲಿ ಉದ್ದಿನ ದೋಸೆ. ಆರ್ನಾಗೆ ಶುಗರ್, ನಮಗೆ ಪನ್ನೀರ್ ಇಷ್ಟ ಇಲ್ಲ. ಚಲೋ ಹಾಡಿ ಬದಿಯಪ್ಪ. ಅದ್ವಿನ್ ನನಗೇನು ಗಿಫ್ಟ್ ಕೊಟ್ಟಿದೆ ಗೊತ್ತಾ? ಮದರ್ಸ್ ಡೇ ಗಿಫ್ಟ್. ತೋರಿಸ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೆ. ಇದು ನಮ್ಮ ಹಾಡಿ. ನಮ್ಮ ಆರ್ನ ಹೇಳುದು, ಒಂದು ಬದೆಗೆ ನಾನು ಚಪ್ಪಲು ಹೈಕ ಬರಲ್ಲ. ಒಂದು ಬದೆಗೆ ಎಂತ ಹೈಕ ಬರಲ್ಲ ಆರ್ನ ನೀನು? 2 ಬದೆಗೆ ಹೈಕ ಬರ್ಕಿತ್ತ. ಎಷ್ಟು ಚೆನ್ನಾಗಿ ಕನ್ನಡ ಕಲ್ತಿಯಲ್ಲ ಆರ್ನ ನೀನು. ಹಿಂದಿ ಮರ್ತ್ಬಿಟ್ಯಾ? ಹಿಂದಿ ಮರ್ತ್ಯಾ? ಹೌದು, ಎಲ್ಲಿ ಕಾಣಿಸ್ತಾ ಇಲ್ಲ, ಆ ಕಡೆ ಹೋಯ್ತು. ಓಲ್ಕ ಹುಂಜ ಓಲ್ ಕೂತಿತ್ತು ನೋಡಿ. ನಾ ಹಾಪಡವಾರ ಗಾಯ್ಸ್ ನೋಡಿ, ಇಲ್ಲಿ ನವಿಲು. ಖಾಲಿ ವೆರಿ ನೈಸ್, ಸೂಪರ್. ಮತ್ತೆ ಬೇಕಾ? ಮಮ್ಮಿ ಮಿಸ್ ಮಾಡ್ಕೊಂಡಿದ್ಯಾ? ಬೆಳಿಗ್ಗೆ ಒಂದು ಯಾಸ ಮಾಡಿದಾಳೆ. ಏನು ಗೊತ್ತಾ, ನಾನು ಬಂದರೂ ಕೂಡ ನಾನು ತಪ್ಕೊಂಡು ಮಮ್ಮಿ ಮಿಸ್ ಯು ಬರೀ ಸುಳ್ಳಿ ಅಪ್ಪ. 13 ದಿನ ಆಯಿತು. ಒಂದು ದಿನ ನನಗೆ ಚೆನ್ನಾಗಿ ಮಮ್ಮಿ ನಾನು ಇನ್ನು ಮಿಸ್ ಮಾಡ್ಕೊಂಡೆ ಅಂತ ಒಂದು ದಿನ ಹೇಳ್ದವಳ ಇಲ್ಲ. ಇವಾಗ ಯಾಸ ಮಾಡ್ತಾವಳೆ. ಕಳ್ಳಿ. ಜ್ವರ ಬಿಡ್ತಾ ಈಗ? ಮಮ್ಮಿ ಸ್ವಲ್ಪ ಹೊಟ್ಟೆ ನೋವು, ಕಚ್ಚ ಪಚ್ಚ ತಿಂದು ಸ್ವಲ್ಪ ಹೊಟ್ಟೆ ನೋವು ಇತ್ತೀಗ. ಜ್ಯೂಸಾ? ಜ್ಯೂಸ್ ಮತ್ತೆ ನೀರು. ಓಕೆ, ಬಾಯ್ ಗೈಸ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೆ. ಬಾಯ್ ಮಾಡೋಣ. ಬಾಯ್